ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ದಿನ ಗುರುವಾರ ಜನಿಸಿದಂತಹ ವ್ಯಕ್ತಿಗಳ ವಿಶೇಷ ಗುಣ ಸ್ವಭಾವಗಳು ಹಾಗೂ ಇವರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ, ಆ ಆರೋಗ್ಯದ ಸಮಸ್ಯೆಗಳನ್ನು ಯಾವ ಆಹಾರ ಸೇವಿಸುವುದರ ಮೂಲಕ ಆರೋಗ್ಯ ವೃದ್ಧಿಪಡಿಸಿಕೊಳ್ಳಬಹುದು, ಈ ವ್ಯಕ್ತಿಗಳ ಅದೃಷ್ಟದ ವೃತ್ತಿಗಳು, ಯಾವ ಕ್ಷೇತ್ರದಲ್ಲಿ ಈ ವ್ಯಕ್ತಿಗಳು ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದು, ಹಾಗೂ ಗುರುವಾರ ಜನಿಸಿರುವ ವ್ಯಕ್ತಿಗಳ ಅದೃಷ್ಟದ ಬಣ್ಣಗಳು, ಅದೃಷ್ಟದ ಸಂಖ್ಯೆಗಳು, ಅದೃಷ್ಟದ ವಾರಗಳು ಹಾಗೂ ಯಾವ ಹರಳನ್ನು ಧರಿಸೋದ್ರಿಂದ ಈ ವ್ಯಕ್ತಿಗಳು ತಮ್ಮ ಅದೃಷ್ಟವನ್ನು ಹಿಮ್ಮಡಿಗೊಳಿಸಿಕೊಳ್ಳಬಹುದು, ಯಾವ ದೇವರನ್ನು ಪೂಜಿಸುವ ಮೂಲಕ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಎಂಬ ಕುತೂಹಲಕಾರಿ ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳನ್ನು ನೀವು ಈಸಿಯಾಗಿ ನೋಡಬಹುದು. ಗುರುವಾರ ಜನಿಸಿರುವಂತಹ ವ್ಯಕ್ತಿಗಳು ಗುರುಗ್ರಹದ ಪ್ರಭಾವಕ್ಕೆ ಒಳಪಟ್ಟಿರ್ತಾರೆ. ಗುರುಗಳ ವಿಶೇಷ ಆಶೀರ್ವಾದ ಈ ವ್ಯಕ್ತಿಗಳ ಮೇಲೆ ಸದಾ ಇರುತ್ತದೆ. ಗುರು ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ. ಗುರು ಕತ್ತಲೆಯನ್ನು ದೂರ ಮಾಡಿ ಜ್ಞಾನವನ್ನು ಅನುಗ್ರಹ ಮಾಡುವಂತಹ ಗ್ರಹ. ಗುರುವಾರ ಜನಿಸಿದವರು ತುಂಬ ಸೌಮ್ಯವಾದ ವ್ಯಕ್ತಿತ್ವದವರು. ಬಹಳ ಸುಂದರ ಹಾಗೂ ಆಕರ್ಷಕವಾಗಿ ಕಾಣುತ್ತಾರೆ. ಇವರ ಮುಖಭಾವ ಎಲ್ಲರನ್ನ ಆಕರ್ಷಿಸುವಂತಹದ್ದು. ಗುರುವಾರ ಜನಿಸಿದ ವ್ಯಕ್ತಿಗಳು ತುಂಬ ಅದೃಷ್ಟಶಾಲಿಗಳು. ಇವರ ಕಣ್ಣುಗಳಿಂದ ಮಧುರ ನೋಟವನ್ನು ಬೀರುವಂತಹ ವ್ಯಕ್ತಿಗಳು, ಸದಾ ನಗುಮುಖದಿಂದ ಇರುತ್ತಾರೆ. ಇವರ ಹಲ್ಲುಗಳ ಜೋಡಣೆ ಸುಂದರವಾಗಿರುತ್ತದೆ. ಗುರುವಾರ ಜನಿಸಿದ ವ್ಯಕ್ತಿಗಳು ವಿದ್ಯಾವಂತರು ಹಾಗೂ ಬುದ್ಧಿವಂತರು. ತಮ್ಮ ಸ್ವಂತ ದುಡಿಮೆಯಿಂದ ಮೇಲ್ಮಟ್ಟಕ್ಕೆ ಬರುತ್ತಾರೆ. ಯಾರಾದರೂ ಈ ವ್ಯಕ್ತಿಗಳಿಗೆ ಸಹಾಯ ಮಾಡಿದರೆ ಸದಾ ಅವರಿಗೆ ಚಿರಋಣಿಯಾಗಿರುತ್ತಾರೆ. ಸಹಾಯ ಮಾಡಿದವರಿಗೆ ಪ್ರತಿಯಾಗಿ ಏನನ್ನಾದರೂ ಹಿಂದಿರುಗಿಸ್ತಾರೆ. ಇವರು ಎಲ್ಲಿಗೆ ಹೋದರೂ ಗೌರವ ಮರ್ಯಾದೆ ಸಿಗುತ್ತದೆ. ಇವರಲ್ಲಿ ದೈವಭಕ್ತಿ ಹೆಚ್ಚಾಗಿರುತ್ತದೆ. ಧರ್ಮಕ್ಕೆ ಹೆಚ್ಚು ಬೆಲೆ ಕೊಡುವಂತಹ ವ್ಯಕ್ತಿಗಳು. ನ್ಯಾಯ, ನೀತಿ, ಧರ್ಮಗಳಲ್ಲಿ ಇವರಿಗೆ ನಂಬಿಕೆ ಹೆಚ್ಚು ಹಾಗೂ ಈ 3 ನಿಯಮಗಳನ್ನು ತಮ್ಮ ಜೀವನ ಪೂರ್ತಿ ಅಳವಡಿಸಿಕೊಂಡು ಸಾಗುತ್ತಾರೆ. ಇವರು ಯಾವುದೇ ರೀತಿಯ ಕೆಲಸ ನೀಡಿದರೂ ಆ ಕೆಲಸವನ್ನು ಶ್ರದ್ಧೆ ಹಾಗೂ ಜವಾಬ್ದಾರಿಯಿಂದ ಮಾಡುವ ವ್ಯಕ್ತಿಗಳು. ಗುರು ಹಿರಿಯರಿಗೆ ಹೆಚ್ಚು ಬೆಲೆ, ಗೌರವಗಳನ್ನು ಕೊಡುತ್ತಾರೆ. ತಮಗೆ ಅಥವಾ ಬೇರೆಯವರಿಗೆ ಸಂಬಂಧಿಸಿದ ವಿಚಾರಗಳನ್ನು ರಹಸ್ಯವಾಗಿ ಇಡುತ್ತಾರೆ ಮತ್ತು ಅದನ್ನು ಕಾಪಾಡುತ್ತಾರೆ. ಇವರು ದೈಹಿಕವಾಗಿ ಬಲಾಢ್ಯರು. ಎಷ್ಟೇ ಶ್ರಮದ ಕೆಲಸವಾದರೂ ಹಿಡಿದ ಕೆಲಸವನ್ನು ಕೊನೆ ತನಕ ಬಿಡದೆ ಮಾಡಿ ಮುಗಿಸುತ್ತಾರೆ. ಶಿಸ್ತು, ಸಹನೆಯ ಜೀವನಕ್ಕೆ ಹೆಸರಾದ ಇವರು ತಮ್ಮ ಸುತ್ತಲ ಜನರಲ್ಲೂ ಸಹ ಇದನ್ನೇ ಬಯಸ್ತಾರೆ. ತಮ್ಮ ಜೀವನದಲ್ಲಿ ಗೌರವ ಮತ್ತು ಮರ್ಯಾದೆಗಳನ್ನು ಬಹಳಷ್ಟು ಕಾಪಾಡಿಕೊಂಡಿರ್ತಾರೆ. ಕೆಟ್ಟದನ್ನು ಸಹಿಸದ ಇವರು ಅದರ ವಿರುದ್ಧ ಹೋರಾಡಿ ಗೆಲುವನ್ನು ಸಾಧಿಸ್ತಾರೆ. ಎದುರಿನ ವ್ಯಕ್ತಿಗಳಲ್ಲಿ ಸುಲಭವಾಗಿ ಸೋಲುವುದಿಲ್ಲ ಹಾಗೂ ಸೋತರೂ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮತ್ತೆ ಗೆಲುವನ್ನು ಸಾಧಿಸ್ತಾರೆ. ಸಾಮಾನ್ಯವಾಗಿ ಇವರು ಬೇರೆಯವರಿಗೆ ಮಾರ್ಗದರ್ಶಕ, ಗೈಡ್, ಪ್ರೊಫೆಸರ್, ಮೆಂಟರ್ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ. ಇವರಲ್ಲಿ ಇರುವ ಕೆಟ್ಟ ಗುಣ ಏನು ಅಂದರೆ ಎಲ್ಲ ಮುಂದೂಡೋದು ಜಾಸ್ತಿ. ಎಲ್ಲ ಕಲಿಯಲು ಹೋಗಿ ಯಾವ ವಿಷಯಗಳನ್ನು ಕಲಿಯೋದಿಲ್ಲ. ಹಣಕಾಸು ಚೆನ್ನಾಗಿರುತ್ತೆ, ಆದರೆ ಖರ್ಚು ಮಾಡಲು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಸಂಬಂಧಗಳು ಉಳಿಯಬೇಕಾದ್ರೆ ಕುಟುಂಬಕ್ಕೆ ಇವರು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಇವರ ಆರೋಗ್ಯದ ಕಡೆ ಬಂದರೆ ಇವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಒಂದು ವಯಸ್ಸಿನ ನಂತರ ಬಹಳ ದಪ್ಪ ಆಗುವಂತಹ ಸಾಧ್ಯತೆಗಳಿರುತ್ತೆ. ಚರ್ಮದ ಕಾಯಿಲೆಗಳು, ಆಯಾಸ, ಸುಸ್ತು ಮತ್ತು ಮಾನಸಿಕ ಒತ್ತಡಗಳು ಹೆಚ್ಚಾಗಿರುತ್ತದೆ ಮತ್ತು ಉದ್ವೇಗ, ತಲೆನೋವು, ನರಗಳ ಸಮಸ್ಯೆ, ಜೀರ್ಣಾಂಗ ತೊಂದರೆಯಿಂದ ಸಹ ಇವರು ಬಳಲ್ತಾರೆ. ಇವರು ಆಹಾರದಲ್ಲಿ ಗೋಧಿ, ಬಾದಾಮಿ, ಕ್ಯಾರೆಟ್, ದಾಳಿಂಬೆಯನ್ನು ಸೇವಿಸುವುದರ ಮೂಲಕ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಒಳ್ಳೆಯ ವ್ಯಕ್ತಿಗಳೊಂದಿಗೆ ಸ್ನೇಹವನ್ನು ಬೆಳೆಸಿ, ಸಾಧ್ಯವಾದರೆ ಮಾಂಸಾಹಾರ, ಮದ್ಯಪಾನವನ್ನು ತ್ಯಜಿಸಿ ಹಾಗೂ ವ್ಯಾಯಾಮ, ವಾಕಿಂಗ್ ಅಂತೂ ಮಾಡಲೇಬೇಕು. ಇಲ್ಲ ಅಂದರೆ ಇವರು ಬಹಳ ದಪ್ಪ ಆಗುವ ಸಾಧ್ಯತೆಗಳೇ ಹೆಚ್ಚು. ಗುರುವಾರ ಜನಿಸಿದವರ ಅದೃಷ್ಟದ ಬಣ್ಣಗಳು ಹಳದಿ, ವೈಲೆಟ್, ಪರ್ಪಲ್. ಅದೃಷ್ಟದ ಸಂಖ್ಯೆಗಳು 3, 4. ಅದೃಷ್ಟದ ವಾರಗಳು ಮಂಗಳವಾರ, ಗುರುವಾರ. ಅದೃಷ್ಟದ ಹರಳು ಕನಕಪುಷ್ಯ ರಾಗ. ಇವರು ಪ್ರತಿದಿನ ಓಂ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ಮಂತ್ರವನ್ನು 11 ಬಾರಿ ಪಠಿಸುವುದರ ಮೂಲಕ ಆ ಗುರುಗಳ ಅನುಗ್ರಹದಿಂದ ಆಯುರಾರೋಗ್ಯ ಮತ್ತು ಐಶ್ವರ್ಯವನ್ನು ಪಡೆದು
ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದಾಗಿದೆ. ಗುರುವಾರ ಜನಿಸಿದ ವ್ಯಕ್ತಿಗಳ ಅದೃಷ್ಟದ ವೃತ್ತಿಗಳ ವಿಚಾರಕ್ಕೆ ಬಂದರೆ ಇವರು ಟೀಚರ್ ಆಗಿ ಕೆಲಸವನ್ನು ಮಾಡಬಹುದು. ಮತ್ತು ಕೋಚ್, ಮೆಂಟರ್, ಫೈನಾನ್ಸ್ ಫೀಲ್ಡಲ್ಲಿ ಸಹ ಇವರಿಗೆ ಉತ್ತಮ ಅದೃಷ್ಟ ಇದೆ. ಎಜುಕೇಷನ್ ಫೀಲ್ಡ್, ಇನ್ಸ್ಟಿಟ್ಯೂಷನ್ಸ್ ಮತ್ತು ಸ್ಟೇಷನರಿ ಶಾಪ್ ಮತ್ತು ಲಾಯರ್ ವೃತ್ತಿ, ಬ್ಯಾಂಕಿಂಗ್ ಸಂಬಂಧಪಟ್ಟ ಹುದ್ದೆಗಳು ಇವರ ಅದೃಷ್ಟದ ವೃತ್ತಿಗಳಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತ ಹಾಗೂ ಕುಟುಂಬ ವರ್ಗದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಸ್ನೇಹಿತರೆ.